ನೆಟಿಗವ್ವ ಬರೆದ ಹಣೆ ಬರವನ್ನೇ ಬದಲಾಯಿಸಿ ನನ್ನ ಮನ ಬಂದಂತೆ ಬರೆಸಿಕೊಳ್ಳುತ್ತಾಳೆ ಈ ಶರ್ಮಿಳ. ನನ್ನ ಜೀವನದಲ್ಲಿ ಕಷ್ಟ ಸುಖ ಮೇಲು ಕೀಳು ಎಲ್ಲ ಅನುಭವಿಸಿ ಬಂದವಳು ಈ ಶರ್ಮಿಳ. ಈ ಪ್ರಪಂಚದಲ್ಲಿ ಸುಖದಿಂದ ಬದುಕಬೇಕಂದ್ರೆ ಒಂದು ತಲೆ ಹಿಡಿಬೇಕು, ಇಲ್ಲ ತಲೆ ಒಡಿಬೇಕು. ಆವಾಗ್ಲೇ ಪ್ರಪಂಚದಲ್ಲಿ ಸುಖವಾಗಿ ಬಾಳಕ್ಕಾಗೋದು. ಬೆಳಗ್ಗೆಯಿಂದ ಕಾಣ್ತಾನೆ ಇಲ್ಲ. ಮುದುಕಿ ಎಲ್ಲ ಕೆಲಸ ಮಾಡ್ದೇನೆ. ಆಯ್ತವ, ಎಲ್ಲ ಕೆಲಸ ಮಾಡೀನಿ. ಬಾಂಡೆ ತೊಳ್ದೀನಿ, ಕಸ ಗುಡ್ಸಿನಿ, ನೆಲ ಒರೆಸಿನಿ, ಎಲ್ಲ ಕೆಲಸ ಮುಗ್ದೈತಿ. ಯಾಕೋ ಮೈ ಕೈ ಭಾಳ ನೋವಾಕತ್ತೈತವ, ಸ್ವಲ್ಪ ಸುಧಾರಿಸ್ಕೊಂತೀನಿ. ಅಯ್ಯೋ, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗಿದೆ. ಹೋಗಮ್ಮ, ವಿಶ್ರಾಂತಿ ಹೋಗು. ಪಾಪ ಎಲ್ಲ ಕೆಲಸ ಮಾಡಿದೆ ಅಂತೆ. ಬಟ್ಟೆರು ನೀನು ಗಂಡ ಕೊಡ್ಬಾರ್ದ ಮೇಲೆ. ಶರ್ಮಿಳಾ, ನನಗೇನಾದ್ರೂ ಅನ್ನು, ಎಷ್ಟು ಬೇಕಾದ್ರೂ ಕೆಲಸ ಹಚ್ಚು. ಆದ್ರೆ ದೇವ್ರಂತ ನನ್ನ ಗಂಡನಿಗೆ ಮಾತ್ರ ಏನು ಅನ್ಬೇಡವ, ಏನು ಅನ್ಬೇಡ. 3 ದಿವಸದಿಂದ ಒಂದು ತುತ್ತು ಅನ್ನನೂ ಊಟ ಮಾಡಿಲ್ಲ. ಭಾಳ ಸಂಕಟಾಗತೈತಿ, ತಲೆ ಸುತ್ತಕತ್ತೈತಿ. ಅದಕ್ಕೊಂಚೂರು ಸುಧಾರಿಸ್ಕೊಂಡು ಆಮೇಲೆ ಎದ್ದು ಇಲ್ಲೇ ಹಿತ್ತಲ್ದಾಗ ಬಟ್ಟೆ ತೊಳೆದು ಹಾಕ್ಬಿಡ್ತೀನಿ. ಇಲ್ಲೇ ಹಿತ್ತಲಲ್ಲೇ ಕರೆಂಟ್ ಬಿಲ್ ಯಾರು ನಿಮ್ಮ ಅಪ್ಪ ತಂದು ಕೊಡ್ತಾನೇನ? ಹಳ್ಳಕ್ಕೆ ಹೋಗಿ ಬಟ್ಟೆ ಹೊಕ್ಕೊಂಡು ಬರ್ಬೇಕ. ಈ ಮನೇಲಿ ದುಡಿಯವನು ನನ್ನ ಗಂಡ ಒಬ್ಬನೇ. ಹೌದವಾ, ನನ್ನ ಕೂಸು ಒಂದ ದುಡಿತೈತಿ, ಅದಕ್ಕೇನು ತ್ರಾಸ ಆಗ್ಬಾರ್ದು. ನನಗೆಷ್ಟು ತ್ರಾಸಾದ್ರೂ ಚಿಂತಿಲ್ಲ. ನಾನು ಹಳ್ಳಕ್ಕೆ ಹೋಗಿ ಬಟ್ಟೆ ತೊಳ್ಕೊಂಬ. ಆದ್ರೆ ಶರ್ಮಿಳಾ, ಹೊಟ್ಟೆ ಭಾಳ ಹಸಿತೈತವ, ಮುಂದೆ ಹೋಗಕ್ಕೂ ಶಕ್ತಿ ಇಲ್ಲ. ಒಂದೇ ಹಿಡಿ ಅನ್ನನ ಹಾಳಾಗಿ ಹಾಕ್ಬಿಡು. ಅಲ್ಲಿ ಹಳ್ಳ ದಂಡಗ ಕುಂತು ಊಟ ಮಾಡಿ ಬಟ್ಟೆ ತೊಳ್ಕೊಂಡು ಬಂದ್ಬಿಡ್ತೀರವ. ಕೈ ಮುಗಿತೀನಿ, ಎಲ್ಲ ಕತ್ತೆಗೆ ಲತ್ತೆ ಪೆಟ್ಟು ಬಿದ್ದಾಗಲೇ ಕತ್ತೆಗೆ ಬುದ್ಧಿ ಬರೋದು. ಅವತ್ತೇನು ಅಂದಳಲೆ, ನಾಯಿ ನೋಡಿ ಕುನ್ನಿ ತರಬೇಕು, ತಾಯಿ ನೋಡಿ ಕಣ್ಣು ತರಬೇಕು. ನನಗೆ ಅವಮಾನ ಮಾಡ್ತೇನೆ. ಆಹಾ, ನನ್ನ ತಾಯಿ ಸೂಳೆ. ಅವಳಿಗೆ ಆ ದಾರಿ ಇಷ್ಟ ಆಯ್ತು, ಆ ದಾರಿ ಆಯ್ಕೆ ಮಾಡ್ಕೊಂಡ್ಲು. ನನಗೆ ಈ ದಾರಿ ಇಷ್ಟ ಆಯ್ತು, ಈ ದಾರಿ ಆಯ್ಕೆ ಮಾಡ್ಕೊಂಡೆ. ನನಗೆ ಅವಮಾನ ಮಾಡ್ತೀಯ ಏನೋ? ಮಗ ಸೊಸಿನ ಕರ್ತಂದಿದ್ದಾನೆ, ಒಳಗಡೆ ಕರ್ಕೋಬೇಕು ಅಂತ ಕರ್ಕೊಂಡಿದ್ರೆ ನೀನ್ ಯಾಕೆ ಈ ಸ್ಥಿತಿ ಅನುಭವಿಸ್ತಿದ್ದಿ? ನಿನ್ನನಿಷ್ಟಕ್ಕೆ ಬಿಡಲ್ಲ. ಆದಷ್ಟು ಬೇಗ ನಿನ್ನನ್ನು ಬೀದಿಯಲ್ಲಿ ಭಿಕ್ಷೆ ಬಿಡಕ್ ಹಚ್ಚದೇ ಇದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ. ಎಷ್ಟು ಸರಿ ಹೇಳ್ಬೇಕು, ಬಿಸಿಲಲ್ಲಿ ಅಡ್ಡಾಡ್ಬೇಡ್ರಿ ಅಂತ. ನನ್ನ ಮಾತಿಗೆ ಕೇಳಲ್ಲ. ಒಂದು ಕಾರ್ ತಗೋರಿ, ಒಬ್ಬ ಡ್ರೈವರ್ ನೀಟ್ಗೋರಿ. ಅಲ್ಲ, ಕಾರ್ ಗಾಡಿ ತಂದಿದ್ದು ಆಯ್ತು, ಅದಕ್ಕೆ ಡ್ರೈವರ್ ನೇಮಕ ಮಾಡಿದ್ದು ಆಗಿದೆ. ಏನ್ ಮುಂದೆ ಆ ಕಾರ್ ಗಾಡಿನ ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗ್ಬೋದು. ಬಂಗಾರ ಗಂಡ. ಮುದುಕಿ ಏನ್ ಮಾಡ್ತಾ ಇದ್ದಾಳೆ? ಏನಂತ ಹೇಳ್ರಿ ನಿಮ್ಮ ಅಮ್ಮನ ಕತ್ತಿನ. ನಾನು ಎಷ್ಟು ಹೇಳಿದ್ರೆ ನಿಮ್ಮ ಅಮ್ಮ ಕೇಳ್ತಾನೆ ಇಲ್ಲ. ಅತ್ತೇ, ನೀವೇನು ಕೆಲಸ ಮಾಡಬೇಡಿ, ಕಾಲ್ ಮೇಲೆ ಕಾಲು ಹಾಕೊಂಡು ಸೊಪ್ಪದ ಮೇಲೆ ಕುಂತು ಟಿವಿ ನೋಡ್ರಿ, ಹಯಾಗಿರ್ರಿ ಅಂದ್ರೆ ಕೆಲಸನೇ ಮಾಡ್ತೀನಿ ಅಂತಾನೆ. ನಾ ಒಳಗೆ ಹೋಗಿ ಬರೋಷ್ಟರಲ್ಲಿ ಬಟ್ಟೆ ಗಂಟೆ ತಗೊಂಡು ಹಳ್ಳಕ್ಕೆ ಹೋದ್ರಿ ನಿಮ್ಮಮ್ಮ. ಬಟ್ಟೆ ಗಂಟೆ ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋದ್ಲ. ನೋಡಿದ ಜನ ಏನಂತಾರೆ ಕಣೆ, ಏನಂತಾರೆ? 10 ಆಳುಗಳು ಮನೆಯಲ್ಲಿ ದುಡಿತಿರುವಾಗ ಆ ಮುದುಕಿ ಬಟ್ಟೆ ಗಂಟೆ ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋಯ್ದ ಅಂದ್ರೆ ನನ್ನ ಮರ್ಯಾದೆ 3 ಕಾಸಿಗೆ ಮಾರ್ತಾ ಇದ್ದಾಳು. ಅವಳನ್ನ ಏನ್ ಮಾಡ್ಬೇಕು ಅಂತ ನಾನು ಅದೇ ಅಂತ ಇದ್ದೀನ್ರಿ. ನಾನು ನೋಡಿ ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೆ.
ನೋಡು ಮಗ ಸೊಸಿ ಮನೇಲಿ ಹಾಯಾಗಿ ಕುಂತು ಆ ಮುದುಕಿ ಕೆಲಸ ಹಚ್ಚಿದ್ದಾರೆ ಅಂತ ಹೇಳ್ತಾರೆ. ನಾನು ಎಷ್ಟು ಹೇಳ್ತೀನಿ, ಒಳ್ಳೆ ಒಳ್ಳೆ ಸೀರೆ ಉಡ್ರತಿ, ಹೀಗೆಲ್ಲ ಹರಗೆ ಸೀರೆ ಉಡ್ಬೇಡ್ರಿ ಅಂತೆ. ನನ್ನ ಮಾತೇ ಕೇಳಲ್ಲ. ನನಗೆ ಯಾಕಮ್ಮ ಒಳ್ಳೆ ಸೀರೆ, ಇಂದಿನ ನಾಳೆ ಬಿದ್ದು ಹೋಗೋ ಮರ ನಾನು ಅಂತಾರೆ. ಅದು ಒಂದು ಮಾತು ಹೇಳ್ಬೇಕಂದ್ರೆ, ನಿಮ್ಮಪ್ಪ ಮನೆ ಬಿಟ್ಟು ಹೋದಾಗಿಂದ ನಿಮ್ಮ ಅಮ್ಮನ ತಲೆನೇ ಸರಿ ಇಲ್ಲ. ಹಾ, ಒಂದ್ ನಮ್ನೆ ಹುಚ್ಚಿಡ್ದಂಗ್ ಮಾಡ್ತಾ ಇದ್ದಾರೆ. ನಿಮ್ ಸ್ನೇಹಿತರು ಯಾರಾದ್ರೂ ಮನೆಗೆ ಬಂದ್ರೆ ನನಗೂ ಅವ್ರಿಗೂ ಸಂಶಯ ಕಟ್ಟಿ ನನಗೆ ಹೊಡಿತಾರೆ. ನಿಮ್ಮಮ್ಮ ಅವತ್ತೇ ಮುದುಕನ ಬೆನ್ನತ್ತಿ ಅವಳು ಹೋಗಿದ್ರ, ಆ ಮುದುಕಿ ನಿನಗೆ ಮಾತಾಡ್ತಾ ಇದ್ಲೇನು? ಈಗೇನಾದ್ರೂ ಆ ಮುದುಕಿ ಮನೆಯಲ್ಲಿ ಇದ್ದಿದ್ರೆ ನಾನೊಂದು ಐಡಿಯಾ ಹೇಳ್ಬೇಕು ಅಂತ ನೀವು ಹೂ ಅಂದ್ರೆ ನಾನಿರುವುದು ನಿನಗೋಸ್ಕರ ತಾನೆ, ಹೇಳು. ಅದು ನಿಮ್ಮ ಅಮ್ಮನ್ನ ಯಾವ್ದಾದ್ರು ಅನಾಥಾಶ್ರಮಕ್ಕೋ ಅಥವಾ ರುದ್ರಾಶ್ರಮಕ್ಕೋ ಸೇರಿಸ್ಬಿಟ್ರೆ ನೋಡಿದ ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಗಿಲ್ಲ. ಅವರು ಅಲ್ಲಿ ಹಾಯಾಗಿರ್ತಾರೆ, ನಾವು ಇಲ್ಲಿ ಹಾಯಾಗಿ. ಆದಷ್ಟು ಬೇಗ ಆ ಕೆಲಸ ನಾನ್ ಮಾಡ್ತೇನಂದೆ. ಅಲ್ಲ, ಹೊಟ್ಟಿ ತಳ ಆಗ್ತದೆ. ಏನು ಊಟದ ವಿಶೇಷ? ಊಟನ ಪನ್ನೀರ್ ನಡೀತಾ? ಪನ್ನೀರ್ ಪನ್ನೀರ್ ಹಾಗಾದ್ರೆ ಕಮ. 100 ಜನ್ಮದ ಗೆಳತಿ ಸಿಂಗ